ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದು ಮಂತ್ರಾಲಯಕ್ಕೆ ಹೋಗಿದ್ವಿ ಅಂತ ಒಂದು ಬ್ಲಾಗ್ ಬಂತಲ್ವ, ಟ್ರಾವೆಲಿಂಗ್ ಬ್ಲಾಗು. ಇದು 2 ಡೇಸ್ ಬ್ಲಾಗ್ ಆಗಿರುತ್ತೆ. ಅಂದರೆ ನಾವು ದೇವ್ರ ದರ್ಶನಕ್ಕೆ ಹೋಗಿದ್ವಲ್ಲ, ಅದು ಇದು. ಅಂದರೆ 2 ಟೈಮ್ಸ್ ಹೋಗಿದ್ವಿ ದರ್ಶನಕ್ಕೆ ನಾವು. ಹೋಗಿದ್ವಲ್ಲ, ಶನಿವಾರ ನಾವು ಹೋಗಿದ್ದು. ಶನಿವಾರ ನೈಟು ನಾವು ದರ್ಶನ ಮಾಡ್ಕೊಂಡ್ವಿ. ನೆಕ್ಸ್ಟು ಸಂಡೇ ಮಾರ್ನಿಂಗು ನಾವು ದರ್ಶನ ಮಾಡ್ಕೊಂಡ್ವಿ. ಅದು 2 ಡೇಸ್ ಬ್ಲಾಗ್ ಬರುತ್ತೆ ಇದು. ಅಂದರೆ ಸ್ಮಾಲ್ ಬ್ಲಾಗೇ ಆಗಿರುತ್ತೆ, ಜಾಸ್ತಿ ಏನು ಶೂಟ್ ಮಾಡ್ಕೊಂಡಿಲ್ಲ ನಾನು. ಸಾರಿ ಫ್ರೆಂಡ್ಸ್, ಸ್ವಲ್ಪ ಲೇಟ್ ಆಯಿತು ಬ್ಲಾಗ್ ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ನಾನು ಪೂಜೆ ಮಾಡಬೇಕಿತ್ತು. ಅದಕ್ಕೆ ಆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಹೀಗೆ ಊರಿಗೋಗಿದ್ವಿ, ಎಲ್ಲ ಲೇಟಾಗೋಯಿತು. ನಾನು ಇದಕ್ಕೆ ಎಡಿಟ್ ಮಾಡೋಕ್ಕಾಗಿಲ್ಲ. ನಾನು ಈ ಬ್ಲಾಗ್ನ ಇವತ್ತೇ ಎಡಿಟ್ ಮಾಡಿ ಇವತ್ತೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನು. ಓಕೆನಾ ಫ್ರೆಂಡ್ಸ್? ಏನಂದರೆ ನಾವು ನೈಟು ಅದೇ ದರ್ಶನ ಮಾಡೋಕ್ಕೆ ಹೋಗಿದ್ವಿ. ಅಂದರೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದು 1/2 ಅವರ್ ರೆಸ್ಟ್ ತಗೊಂಡು ಹೋದ್ವಿ. ಹೋಗ್ತಾಯಿದ್ರೆ ಜನ ಮಾತ್ರ ಸಖತ್ತಾಗಿದ್ದಾರೆ ಅವತ್ತು. ಬಟ್ ಆದರೂ ನಮಗೆ ಎಷ್ಟು ಬೇಗ ದರ್ಶನ ಆಗೋಯಿತು ಗೊತ್ತಾ ಫ್ರೆಂಡ್ಸ್? ಎಲ್ಲ ಬರೀ 1/2 ಅವರ್ ಅಷ್ಟರಲ್ಲೇ ನಮಗೆ ದರ್ಶನ ಆಗೋಯಿತು. ತುಂಬ ಚೆನ್ನಾಗಿ ದರ್ಶನ ಆಗೋಯಿತು ನಮಗೆ. ಇನ್ನೊಂದೇನೆಂದರೆ ಆಚೆ ಕಡೆ ಬಂದ್ವಾ, ಅಲ್ಲಿ ಮೆರವಣಿಗೆ ಮಾಡ್ತಾಯಿದ್ರು. ಅಂದರೆ ಆಚೆ ಅಂದರೆ ದೇವಸ್ಥಾನದ ಸ್ವಲ್ಪ ಆಚೆ, ಅಲ್ಲೇ ಕಾಂಪೌಂಡಲ್ಲೇ ಒಳಗಡೆನೇ ಇನ್ನು. ಅಲ್ಲಿ ನಾವು ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ ಎಲ್ಲ ನೋಡಿಕೊಂಡು. ಇವಾಗ ಅಷ್ಟು ಬೇಗ ಹೋಗಿ ರೂಮಲ್ಲಿ ಏನು ಮಾಡಬೇಕು ನಾವು ಅಂದ್ಬಿಟ್ಟು ಹೋದ್ವಾ. ನೋಡ್ರಿ, ಇಲ್ಲಿ ಭಜನೆ ಮಾಡ್ತಾಯಿದ್ದಾರೆ. ಅವ್ರು ಯಾವುದೋ ಊರಿಂದ 3 ಡೇಸು ಅವರು ಕಾಲ್ನಡಿಗೆಯಲ್ಲಿ ಬಂದಿದ್ರಂತೆ, ನಡ್ಕೊಂಡು 3 ಡೇಸು. ಅವರು ಭಜನೆ ಮಾಡಿಕೊಂಡು, ನಮ್ಮಮ್ಮನೂ ಭಜನೆ ಮಾಡ್ತಾಯಿದ್ದಾರೆ, ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡ್ಕೊತಾ ಇದ್ದಾರೆ. ನಾನು ಆ ಕಡೆ ಇದ್ದೆ. ನಾನು ಆವಾಗ ಅವ್ರ ಜೊತೆ ಇರಲಿಲ್ಲ. ನೋಡಿ, ಇಲ್ಲಿ ಅವರೆಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ ಅಂದರೆ ನನಗೆ ಇಷ್ಟ ಆಯಿತು. ಸ್ವಲ್ಪ ಹೊತ್ತೆಲ್ಲ ನೋಡ್ಕೊಂಡಿದ್ವಿ. ಅಂದರೆ ಏನಂದರೆ ಅವರು ನಡ್ಕೊಂಬಂದಿದ್ರಲ್ಲ 3 ಡೇಸು, ಅವ್ರಿಗೊಂದು ಖುಷಿ, ಆನಂದ ಅಲ್ವಾ. ಅದಕ್ಕೆ ನಾವು ಅವ್ರನ್ನ ನೋಡಿ ನಾವು ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ. ನೆಕ್ಸ್ಟು ದೇವ್ರನ್ನ ಇಲ್ಲಿ ಮೆರವಣಿಗೆ ಮಾಡ್ತಾಯಿದ್ರು. ನಾವು ಅಲ್ಲೇ ಇದ್ವಿ. ಮೆರವಣಿಗೆ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತಿನ ಜನ ಜಾಸ್ತಿ ಆಗೋದ್ರಲ್ವ, ಈಗ ಮತ್ತೆ ನಾವು ಆಚೆ ಕಡೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ನೋಡಿಕೊಂಡು ನಾವು ಆಚೆ ಕಡೆ ಬಂದುಬಿಟ್ವಿ. ಇದು ಟಿ ವಿಯಿಂದ ನಾವು ವೀಡಿಯೋ ಮಾಡ್ಕೊಂಡ್ವಿ. ಆಚೆ ಕಡೆ ಬಂದು ಅಲ್ಲಿ ಕಾಣಿಸುತ್ತಲ್ಲ, ನಾವು ಅಲ್ಲಿ ವೀಡಿಯೋ ಮಾಡ್ಕೊಂಡಿದ್ದು ನಾವು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ನೈಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಇಲ್ಲೇ ಎಲ್ಲ ನಾವು ಚೆನ್ನಾಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು, ಅವರು ಕಾಲ್ನಡಿಗೆಯಲ್ಲಿ ಬಂದಿದ್ರಲ್ಲ ಅವ್ರನ್ನೆಲ್ಲ ನೋಡಿಕೊಂಡು, ನಾವು ಸ್ವಲ್ಪ ಹೊತ್ತು ಅವ್ರ ಜೊತೆ ಹಾಗೆ ದೇವಸ್ಥಾನ ರೌಂಡ್ ಹಾಕ್ಕೊಂಡು, ಮತ್ತು ದೇವ್ರನ್ನೆಲ್ಲ ಮೆರವಣಿಗೆ ಮಾಡೋದೆಲ್ಲ ನೋಡಿಕೊಂಡು ಚೆನ್ನಾಗಿತ್ತು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ನಮ್ಗೆ ಅವತ್ತು ನೈಟ್ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಮತ್ತು ಅಲ್ಲೇ ಸ್ವಲ್ಪ ಹೊತ್ತಿದ್ದು ಮತ್ತು ಪ್ರಸಾದ ಎಲ್ಲ ಇಸ್ಕೊಂಡು ತಗೊಂಡ್ವಿ. ಅಲ್ಲಿ ಪ್ರಸಾದ ತಗೊಂಡು ಆಚೆ ಕಡೆ ಬಂದು ಗೋಬಿ ತಿಂದ್ಬಿಟ್ಟು ನೆಕ್ಸ್ಟು ಹಾಗೇ ಊಟ ತಿಂದಿಲ್ಲಲ್ಲ ನೈಟು, ಊಟ ತಿನ್ನೋಕ್ಕೆ ಅಂತ ಹೋದ್ವಿ ನಾವು. ಊಟ ತಿಂದ್ಕೊಂಡು ಎಲ್ಲ ಆಯಿತು. ಎಲ್ಲ ಮಾಡಿಕೊಂಡು ಮತ್ತೆ ರೂಮಲ್ಲಿ ಹೋಗಿ ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ನಾವು ಮತ್ತೆ ದರ್ಶನಕ್ಕೆ ಬೆಳಗ್ಗೆನೇ ಹೋದ್ವಿ. ಮತ್ತೇನು ಹೋಗೋಣ ಅಂದ್ಬಿಟ್ಟು 6:30ಗೋ ಎದ್ದುಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಕರೆಕ್ಟಾಗಿ 8 ಗಂಟೆಗೆ ನಾವು ಒಳಗಡೆ ಹೋಗಿದ್ದು. ಎಷ್ಟು ಜನ ಇದ್ದರು ಅಂದರೆ ಅವತ್ತು ನಮಗೆ ಸಾಕಾಗಿಬಿಡ್ತು. 2 ಅವರ್ಸು ನಮಗೆ ದರ್ಶನ ಆಗಿದ್ದು. ಅಪ್ಪ ಎಲ್ಲ ನಡೆದು ಸಾಕಾಗಿಬಿಡ್ತು. ಅದು ಬೇರೆ ನಾವೇನೋ ಟಿಫನ್ ಬೇರೆ ತಿಂದಿರಲಿಲ್ಲಲ್ಲ. 8ಗೆ ಹೋಗಿದ್ದು 10ಗೆ ಆಚೆ ಕಡೆ ಬಂದಿದ್ದು. ನೆಕ್ಸ್ಟು ಅಲ್ಲಿ ತುಂಗಭದ್ರಾ ರಿವರ್ ಹೋಗಿದ್ವಿ, ಅಲ್ಲಿ ನೋಡ್ಕೊಂಡ್ವಿ. ಅಲ್ಲಿ ಕೆಲವರೆಲ್ಲ ಸ್ನಾನ ಮಾಡ್ತಾಯಿದ್ರು. ಒಂದು ಕಡೆ ಸ್ನಾನ ಮಾಡ್ತಾಯಿದ್ರೆ, ಒಂದು ಕಡೆ ಎಲ್ಲ ಗಲೀಜು. ಅದು ಯಾಕಾಗಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ನೀಟಾಗಿ ಇಟ್ಕೋಬೇಕು ಅಲ್ವಾ.
ಮತ್ತು ಹೆಂಗೆ ಸ್ನಾನಗಳೆಲ್ಲ ಮಾಡೋದು, ನಮಗೆ ಸ್ವಲ್ಪ ಹೊತ್ತಲ್ಲೇನು ಇರೋಕ್ಕಾಗಿಲ್ಲ. ಬನ್ನಿ ಹೋಗೋಣ ಅಂದ್ಬಿಟ್ಟು ಆಚೆ ಕಡೆ ಬಂದ್ವಿ. ಬಂದು ಸ್ವಲ್ಪ ಕಾಫಿ ಕುಡಿಬೇಕಿತ್ತು, ಕಾಫಿ ಕುಡಿದು ಮತ್ತು ಹಂಗೆ ನಾವು ಪಂಚಮುಖಿಗೆ ಹೋಗ್ತಾಯಿದ್ದೀವಿ. ಪಂಚಮುಖಿಗೆ ಹೋಗೋಣ ಅಂದ್ಬಿಟ್ಟು ಪಂಚಮುಖಿಗೆ ಹೋಗ್ತಾಯಿದ್ದೀವಿ. ನಮಗೆ ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ. ಅದಕ್ಕೆ ನಾವು ಹೋದ್ವಿ. ಗೂಗಲಲ್ಲಿ ಮ್ಯಾಪ್ ಹಾಕ್ಕೊಂಡು ಸರ್ಚ್ ಮಾಡಿಕೊಂಡು ಮ್ಯಾಪ್ ಹಾಕ್ಕೊಂಡು ಹೋದ್ವಿ. ಅಲ್ಲಿ ಒಂದು ಎಷ್ಟು 30 ಕಿಲೋಮೀಟ್ರ್ 32 ಕಿಲೋಮೀಟ್ರ್ ತೋರಿಸ್ತು. ಮತ್ತು ಮ್ಯಾಪ್ ಹಾಕ್ಕೊಂಡು ಹೋಗಿ ಅಲ್ಲೇ ಹೋಗೋ ದಾರಿಯಲ್ಲೇ ತಿನ್ನೋಣ ಅಂದ್ಕೊಂಡ್ವಿ. ಅಲ್ಲಿ ತಿನ್ನೋಕ್ಕಾಗಲ್ಲ, ಅದು ಬೇರೆ ಟೈಮ್ ಆಗೋಗಿತ್ತಲ್ವ. 10 ಆಗಿತ್ತು. ಇನ್ನು ನಾವಲ್ಲೆಲ್ಲ ರಿವರ್ ನೋಡಿಕೊಂಡು ಅದು ಇದು ಮಾಡೋ ಅಷ್ಟರಲ್ಲಿ 11 o'clock ಆಯ್ತಲ್ವ. ಇನ್ನು ಸರಿ ಅದೇ ಹೋಗೋ ದಾರಿಯಲ್ಲೇ ತಿನ್ನೋಣ ಅಂದ್ಬಿಟ್ಟು ಬಂದ್ವಿ. ಮತ್ತು ಅಲ್ಲೇನೂ ಸಿಕ್ಕಲಿಲ್ಲ ನಮಗೆ ತಿನ್ನೋದಕ್ಕೆ. ಸರಿ ಬಿಡು ಅಂದ್ಬಿಟ್ಟು ಪಂಚಮುಖಿಗೆ ಹೊರಟೋದ್ವಿ ನಾವು. ಪಂಚಮುಖಿಗೆ ಹೋದರೆ ಅಲ್ಲಿ ಫಸ್ಟು ದರ್ಶನಕ್ಕೆ ಹೋಗೋಣ, ಆಮೇಲೆ ತಿನ್ನೋಣ ಅಂದ್ಕೊಂಡ್ವಿ. ಅಷ್ಟೊತ್ತವರೆಗೂ ಇರಬೇಕಲ್ವ. ಹೋಗ್ಬಿಟ್ಟು ನಾವು ಫ್ರೂಟ್ಸ್ ತಗೊಂಡ್ವಿ. ಕಲ್ಲಂಗಡಿ ಹಣ್ಣು ತಗೊಂಡು ತಿಂದುಬಿಟ್ಟು, ಮತ್ತು ಚೇಪೆ ಹಣ್ಣು ತಗೊಂಡು ಅಲ್ಲೇ ಕಟ್ ಮಾಡಿಸ್ಬಿಟ್ಟು ಉಪ್ಪು ಖಾರ ಹಾಕ್ಕೊಂಡು ತಿಂದ್ವಿ. ಅಲ್ಲೇ ತಿಂದುಬಿಟ್ಟು ಸ್ವಲ್ಪ ಎನರ್ಜಿ ಬಂತು ಅಲ್ವಾ. ದೇವಸ್ಥಾನ ಹತ್ರ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನ ಹತ್ರ ಹೋದ್ವಿ. ಅಲ್ಲಿ ಇನ್ನೂ ಜಾಸ್ತಿ ಜನ ಇದ್ದರು. ಯಾಕಂದರೆ ನಾವು 1:30 ಏನೋ ಆಗಿತ್ತು ಅಲ್ಲಿ ಹೋಗೋ ಅಷ್ಟೊತ್ತಿಗೆ. ನೋಡಿದ್ರೆ ಮತ್ತು ಜನ ಜಾಸ್ತಿ ಇದ್ರಲ್ಲ, ಒಳಗಡೆಗೆ ಹೋಗೋಕ್ಕಾಗಲಿಲ್ಲ. ಒಳಗಡೆಗೆ ಹೋದರೆ ಮತ್ತೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಮತ್ತು ನಾವು ರಿಟರ್ನ್ ಬರಬೇಕು ಊರಿಗೆ. ಅದಕ್ಕೆ ಸರಿ ಬೇಡ, ಆಚೆ ಕಡೆನೇ ದೇವ್ರನ್ನ ಬೇಡ್ಕೊಂಡು ಬಂದುಬಿಡೋಣ. ನೆಕ್ಸ್ಟ್ ಟೈಮ್ ಹೋದರೆ ಅಂದರೆ ನಾವೇನು ಗೊತ್ತಾ, ನಾವು ಬೆಳಗ್ಗೆ ದರ್ಶನಕ್ಕೆ ಹೋಗ್ದಿರ ಇದ್ದಿದ್ರೆ ಚೆನ್ನಾಗಿರೋದು. ನೈಟ್ ಹೋಗಿದ್ವೆಲ್ಲ ಸಾಕು. ಬೆಳಗ್ಗೆನೂ ಹೋಗ್ದಿರ ಇದ್ದಿದ್ರೆ ಪಂಚಮುಖಿಗೆ ಹೋಗ್ಬಿಟ್ಟು ಪಂಚಮುಖಿಯಲ್ಲಿ ದರ್ಶನ ಎಲ್ಲ ಚೆನ್ನಾಗಿರೋದು. ಬಟ್ ಅಲ್ಲಿ ಹಂಗೆ ಮಾಡೋಕ್ಕಾಗಿಲ್ಲ ನಮ್ಮದು. ಆಮೇಲೆ ಆಚೆ ಕಡೆಯೇ ಎಲ್ಲ ಕೈ ಮುಗಿದ್ಕೊಂಡು ಬೇಡ್ಕೊಂಡು ಬಂದುಬಿಟ್ಟು ಅಲ್ಲೇ ಹೋಗಿ ಹೋಟೆಲಲ್ಲಿ ಪೂರಿ ಏನೋ ಸಿಕ್ತು. ಪೂರಿ ತಿಂದುಬಿಟ್ಟು ನಾವು ಜರ್ನಿ ಅಲ್ಲೇ 1 hour ಆಗೋಯ್ತು. ಸ್ವಲ್ಪ 2 o'clock ಏನೋ ಆಗೋಯ್ತು. ಮತ್ತು ಆವಾಗಿಂದ ನಾವು ನೆಕ್ಸ್ಟು ಬಂದುಬಿಟ್ವಿ. ಮತ್ತು ರಿಟರ್ನ್ ಬರಬೇಕಲ್ವಾ, ಅಲ್ಲಿ ಮತ್ತೆ ರಿಟರ್ನ್ ಆದ್ವಿ ನಾವು. ನೋಡಿರಿ, ಇದು ಪಂಚಮುಖಿ. ಹೋಗೋ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನು. ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಮತ್ತು ಅದೇ ಹಂಗೆ ರಿಟರ್ನ್ ಬಂದುಬಿಟ್ಟು ಮಂತ್ರಾಲಯಕ್ಕೆ ಬಂದುಬಿಟ್ಟು ಮಂತ್ರಾಲಯದಿಂದ ನಾವು ರಿಟರ್ನ್ ಜರ್ನಿ ಆಗಿದ್ದು ನಮ್ಮದು. ಒಟ್ಟಿನಲ್ಲಿ ನಮಗೆ ದರ್ಶನ ಮಾತ್ರ ಚೆನ್ನಾಗಾಯಿತು. 2 hours ಬಿಟ್ಟರೆ ನಮಗಿನ್ನೆಲ್ಲ ಚೆನ್ನಾಗಾಯಿತು. ಮತ್ತು ಪಂಚಮುಖಿ ಎಲ್ಲ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ದರ್ಶನ ಮಾಡಿಕೊಂಡು ಬರ್ತೀವಿ ಅಷ್ಟೇ ಅಲ್ವಾ, ಇನ್ನೇನು ಮಾಡೋಕ್ಕಾಗಲ್ಲ. ಎಷ್ಟಿದ್ರೆ ಅಷ್ಟರಲ್ಲೇ ನಾವು ಸಂತೋಷ ಪಡಬೇಕು ಅಲ್ವಾ. ನೆಕ್ಸ್ಟ್ ಟೈಮ್ ಬಂದರೆ ಆಯಿತು ಅಂದ್ಬಿಟ್ಟು ನಾವು ರಿಟರ್ನ್ ಬಂದುಬಿಟ್ವಿ. ಇಷ್ಟೇ ಫ್ರೆಂಡ್ಸ್ ಬ್ಲಾಗ್. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.